ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಬಹಳ ಜನಸಂದಣಿ ಇರುವ ಅಂದ್ರೆ ಒಂದು ದೊಡ್ಡ ಗೊಂದಲಮಯವಾದ ಜಾತ್ರೆ ಅಂತ ಕಲ್ಪಿಸ್ಕೊಳ್ಳಿ. ಆ ಜಾತ್ರೆಯಲ್ಲಿ ಒಂದು ಚಿಕ್ಕ ಮಗು ತನ್ನ ತಂದೆಯ ಕೈಯನ್ನು ಬಹಳ ಬಿಗಿಯಾಗಿ ಹಿಡಿದುಕೊಂಡಿದೆ. ಹೌದು, ತಂದೆಯ ಕೈ ಹಿಡಿದಾಗ ಆ ಮಗುವಿಗೆ ಎಷ್ಟು ಸುರಕ್ಷಿತ ಭಾವನೆ ಇರುತ್ತೆ ಅಲ್ವಾ? ಖಂಡಿತ. ಎಲ್ಲಿಯವರೆಗೂ ಆ ಕೈ ಹಿಡಿದಿರ್ತದೆಯೋ ಅಲ್ಲಿವರೆಗೆ ಮಗುವಿಗೆ ಯಾವ ಭಯವೂ ಇರುವುದಿಲ್ಲ. ಅದು ಸಂಪೂರ್ಣ ಸುರಕ್ಷಿತ. ಆದ್ರೆ ಒಂದು ಕ್ಷಣ ನೋಡಿ, ನನಗೆ ದಾರಿ ಗೊತ್ತಿದೆ, ನಾನೇ ಹೋಗ್ತೀನಿ ಎಂಬ ಒಂದು ಸಣ್ಣ ಅಹಂಕಾರದಿಂದ, ಅಂದ್ರೆ ಕೇವಲ ಮನ್ಮತ ಬಳಸಿ ತಂದೆಯ ಕೈ ಬಿಟ್ರೆ ಏನಾಗುತ್ತದೆ? ಆ ಕತ್ತಲೆಯಲ್ಲಿ, ಆ ದೊಡ್ಡ ಜನಜಂಗುಳಿಯಲ್ಲಿ ಆ ಮಗು ಕಳೆದೋಗುತ್ತೆ, ದಿಕ್ಕು ತಪ್ಪಿಬಿಡುತ್ತೆ. ಕರೆಕ್ಟ್. ನಮ್ಮ ಎಲ್ಲರ ಈ ಆಧ್ಯಾತ್ಮಿಕ ಪಯಣವು ನಿಖರವಾಗಿ ಇದೇ ರೀತಿಯಲ್ಲಿದೆ. ತಂದೆಯ ಕೈ ಅಂದ್ರೆ ಶ್ರೀಮತ್ ಹಿಡಿದ್ರೆ ಮಾತ್ರ ನಾವು ಸದಾ ಸುರಕ್ಷಿತ. ಇದು ನಮ್ಮೆಲ್ಲರ ದಿನನಿತ್ಯದ ಅನುಭವ ಕೂಡ ಹೌದು. ಈ ಲೌಕಿಕ ಜಗತ್ತು ಎಂಬ ಮಾಯೆಯ ಜಾತ್ರೆಯಲ್ಲಿ ನಾವೆಲ್ಲರೂ ಆ ಪುಟ್ಟಮಕ್ಕಳೇ. ಆ ತಂದೆಯ ಕೈ ಬೇರಾವುದೂ ಅಲ್ಲ, ಅದು ಶಿವಬಾಬಾ ನೀಡುವ ಶ್ರೀಮತ್. ಹೌದು ಹೌದು. ನಾವು ಯಾವಾಗ ನಮ್ಮ ಸ್ವಂತ ಬುದ್ಧಿಯ ಮೇಲೆ ಅತಿಯಾದ ವಿಶ್ವಾಸವಿಟ್ಟು, ಅಂದ್ರೆ ಈ ಮನ್ಮತ ಅಥವಾ ರಾವಣನ ಮತವನ್ನು ಅನುಸರಿಸಲು ಹೋಗುತ್ತೇವೆಯೋ ಆಗಲೇ ತೊಂದರೆಗೆ ಸಿಲುಕುವುದು. ಶಿವಬಾಬಾ ಇಂದು ಇದೇ ಸತ್ಯತೆ ಮತ್ತು ಆಜ್ಞಾಕಾರಿ ಗುಣಗಳ ಬಗ್ಗೆ ಬಹಳ ಆಳವಾದ ವಿಶ್ಲೇಷಣೆ ಮಾಡಿದ್ದಾರೆ. ಅಂದ್ರೆ ತಂದೆಯ ಕೈಯನ್ನು ಬಿಡದೆ ಹಿಡಿಯುವುದು ಎಂದರೆ ಅವರೊಂದಿಗೆ ಸಂಪೂರ್ಣ ಪ್ರಾಮಾಣಿಕರಾಗಿರುವುದು ಅಂತ. ಖಂಡಿತ. ಅದೇ ಇಂದಿನ ಬಹುಮುಖ್ಯ ಸಂದೇಶ. ಮೀಠೆ ಬಚ್ಚೆ ಅಂದ್ರೆ ಮಧುರ ಮಕ್ಕಳೇ, ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಸತ್ಯ ತಂದೆಯ ಜೊತೆ ಸದಾ ಸತ್ಯವಾಗಿರಿ. ಯಾವುದೇ ತಪ್ಪಾದರೆ ತಂದೆಯಿಂದ ಕ್ಷಮೆಯಾಚಿಸಿರಿ. ತನ್ನ ಮತದಂತೆ ನಡೆಯಬೇಡಿ. ಓಂ ಶಾಂತಿ. ಇದು ಕೇಳಲು ಬಹಳ ಸರಳವಾದ ಸಾಲು ಅನಿಸಬಹುದು. ಹೌದು, ಕೇಳೋಕೆ ಸರಳ. ಆದರೆ ಪ್ರತಿದಿನದ ಬದುಕಿನಲ್ಲಿ ನೂರಾರು ಸವಾಲುಗಳಿರುವಾಗ ಸದಾ ಸತ್ಯವಾಗಿರಿ ಎನ್ನುವುದು ಎಷ್ಟು ಪ್ರಾಯೋಗಿಕ. ನಾವೆಲ್ಲರೂ ಯಾವುದಾದರೂ ಒಂದು ಹಂತದಲ್ಲಿ, ಅಂದ್ರೆ ಸಣ್ಣಪುಟ್ಟ ತಪ್ಪುಗಳನ್ನು ಮುಚ್ಚಿಡಲು ಪ್ರಯತ್ನಿಸುತ್ತೇವಲ್ವೇ? ನಿಜ. ಇದು ಬಹಳ ಸೂಕ್ಷ್ಮವಾದ ವಿಷಯ. ನಾವು ಲೌಕಿಕ ಜಗತ್ತಿನಲ್ಲಿ ಅನೇಕ ಮುಖವಾಡಗಳನ್ನು ಧರಿಸಿರುತ್ತೇವೆ. ತಪ್ಪುಗಳನ್ನು ಮುಚ್ಚಿಟ್ಟರೆ ನಾವು ಸೇಫ್, ಅಂದ್ರೆ ಸುರಕ್ಷಿತ ಎಂಬ ಭ್ರಮೆ ನಮ್ಮಲ್ಲಿರುತ್ತೆ. ಎಕ್ಸಾಕ್ಟ್ಲಿ, ಆ ಭ್ರಮೆ ಇದ್ದೇ ಇರುತ್ತೆ. ಆದರೆ ಆ ಪರಮ ಸತ್ಯದ ಮುಂದೆ, ಜ್ಯೋತಿರ್ಬಿಂದು ಶಿವಬಾಬಾರವರ ಮುಂದೆ ನಮ್ಮ ಯಾವ ಮುಖವಾಡಗಳು ಕೆಲಸ ಮಾಡುವುದಿಲ್ಲ. ಯಾವುದೇ ಒಂದು ಸಣ್ಣ ಕಲೆ ಇದ್ದರೂ ಅದನ್ನು ನಾವು ಮುಚ್ಚಿಟ್ಟಾಗ ಏನಾಗುತ್ತದೆ ಗಮನಿಸಿ. ಏನಾಗುತ್ತೆ ಅಂದ್ರೆ ಅದು ಒಳಗೊಳಗೆ ಕೊಳೆಯಾಗಿ ಬೆಳೆಯುತ್ತೆ ಅಲ್ವಾ? ಹೌದು ಹೌದು. ಆ ಕಲೆಯು ನಮ್ಮ ಆತ್ಮದ ಶಕ್ತಿಯನ್ನು ಸಂಪೂರ್ಣವಾಗಿ ಹೀರಿಬಿಡುತ್ತದೆ. ಅದೇ ನಾವು ಅದನ್ನು ಬಾಬಾರವರ ಮುಂದೆ ತೆರೆದಿಟ್ಟರೆ, ಅಂದರೆ ಪ್ರಾಮಾಣಿಕವಾಗಿ ಒಪ್ಪಿಕೊಂಡರೆ, ಆ ಪಾರದರ್ಶಕತೆಯು ನಮ್ಮ ಸ್ಥಿತಿಯನ್ನು ಬಹಳ ಹಗುರಗೊಳಿಸುತ್ತದೆ. ಈ ಪಾರದರ್ಶಕತೆಯ ವಿಚಾರವೇ ಇಂದಿನ ಪ್ರಶ್ನೆ ಮತ್ತು ಉತ್ತರದಲ್ಲಿ ಬಹಳ ಸುಂದರವಾಗಿ ಮೂಡಿಬಂದಿದೆ. ಹೌದು. ಬಾಬಾ ಕೇಳ್ತಾರೆ, ಎಂತಹ ಮುದ್ದು ಮಕ್ಕಳನ್ನು ಎಂದೂ ಮುಚ್ಚಿಡಲು ಸಾಧ್ಯವಿಲ್ಲ. ಇದಕ್ಕೆ ಬಾಬಾರವರ ಉತ್ತರ ಬಹಳ ಸ್ಪಷ್ಟವಾಗಿದೆ. ಹೌದು. ಯಾರಿಗೆ ಈಶ್ವರಿಯ ಪರಿವಾರದ ಜೊತೆ ಪ್ರೀತಿ ಇದೆಯೋ, ಯಾರಿಗೆ ಹಗಲು ರಾತ್ರಿ ಸೇವೆಯದೇ ಚಿಂತೆ ಇರುತ್ತದೆಯೋ, ಅಂತಹ ಸೇವಾಧಾರಿಗಳು ಯಾರು ಆಜ್ಞಾಕಾರಿ ಮತ್ತು ಪ್ರಾಮಾಣಿಕರಾಗಿದ್ದಾರೆಯೋ, ಎಂದು ಮನ್ಮತ್ನಂತೆ ನಡೆಯುವುದಿಲ್ಲವೋ. ಕರೆಕ್ಟ್. ತಂದೆಯೊಂದಿಗೆ ಸತ್ಯ ಮತ್ತು ಸ್ವಚ್ಛ ಹೃದಯರಿಗಾಗಿದ್ದಾರೆಯೋ ಅಂಥ ಮಕ್ಕಳೆಂದು ಮುಚ್ಚಿಡಲ್ಪಡುವುದಿಲ್ಲ. ಇಲ್ಲಿ ಮುಚ್ಚಿಡಲು ಸಾಧ್ಯವಿಲ್ಲ ಎಂಬ ಪ್ರಯೋಗ ನನ್ನನ್ನು ಸ್ವಲ್ಪ ಯೋಚನೆಗೆ ದೂಡಿದೆ. ಸಾಮಾನ್ಯವಾಗಿ ಲೌಕಿಕದಲ್ಲಿ ರಹಸ್ಯಗಳನ್ನು ಮುಚ್ಚಿಡುತ್ತಾರೆ. ಆದರೆ ಇಲ್ಲಿ ಮಕ್ಕಳನ್ನೇ ಮುಚ್ಚಿಡಲು ಸಾಧ್ಯವಿಲ್ಲ ಎನ್ನುವುದರ ಹಿಂದಿನ ಆಧ್ಯಾತ್ಮಿಕ ವಿಜ್ಞಾನ ಏನು? ಬಹಳ ಅದ್ಭುತವಾದ ಪ್ರಶ್ನೆ ಇದು. ನೋಡಿ, ಸತ್ಯತೆ ಎನ್ನುವುದು ಒಂದು ಕಸ್ತೂರಿಯ ಸುಗಂಧವಿದ್ದಂತೆ. ಅದನ್ನು ನಾವು ಎಷ್ಟೇ ದೊಡ್ಡ ಡಬ್ಬದಲ್ಲಿ ಮುಚ್ಚಿಟ್ರೂ ಅದರ ಪರಿಮಳ ಹೊರಬಂದೇ ತೀರ್ತದೆ. ವಾವ್! ಕಸ್ತೂರಿಯ ಹೋಲಿಕೆ ಬಹಳ ಚೆನ್ನಾಗಿದೆ. ಯಾರು ಒಳಗೂ ಮತ್ತು ಹೊರಗೂ ಒಂದೇ ಆಗಿರುತ್ತಾರೋ, ಅಂದ್ರೆ ಅವರ ಕಥನಿ ಮತ್ತು ಕರಣಿ, ಹೇಳುವುದು ಮತ್ತು ಮಾಡುವುದು ಸಮಾನವಾಗಿರುತ್ತದೆಯೋ, ಅವರ ಮುಖದಲ್ಲಿ ಒಂದು ದಿವ್ಯವಾದ ಆಕರ್ಷಣೆ ಇರುತ್ತದೆ. ಒಂದು ನವಿರಾದ ಬೆಳಕು ಇರುತ್ತಲ್ವಾ? ಖಂಡಿತ. ಅವರ ಪ್ರಾಮಾಣಿಕತೆಯೇ ಅವರನ್ನು ಪ್ರಕಾಶಮಾನವನ್ನಾಗಿ ಮಾಡುತ್ತದೆ. ಅವರು ಬಾಬಾರವರ ಮುಂದೆ ಯಾವುದೇ ಅಹಂಕಾರವಿಲ್ಲದೆ ತೆರೆದುಕೊಂಡಿರುತ್ತಾರೆ. ಆ ಸ್ವಚ್ಛತೆಯೇ ಅವರನ್ನು ಮುಚ್ಚಿಡಲು ಅಸಾಧ್ಯವಾದ ರತ್ನಗಳನ್ನಾಗಿ ಮಾಡುವುದು. ಆದರೆ ಒಂದು ನಿಮಿಷ ಯೋಚಿಸಿ. ನಾವೆಲ್ಲರೂ ಆ ಪ್ರಕಾಶಮಾನವಾದ ರತ್ನಗಳಾಗಲು ಬಯಸುತ್ತೇವೆ. ಬಾಬಾ ನಮಗೆ ಭರವಸೆಯನ್ನು ನೀಡುತ್ತಾ ನರನಿಂದ ನಾರಾಯಣನಾಗುವ ಉನ್ನತ ಗುರಿಯ ಬಗ್ಗೆ ಹೇಳುತ್ತಾರೆ. ಹೌದು, ಅತ್ಯುನ್ನತ ಗುರಿ ಅದು. ಇಡೀ ಸೃಷ್ಟಿಯಲ್ಲಿ ಕೋಟ್ಯಾಂತರ ಆತ್ಮರಿರುವಾಗ ಅಂತಿಮವಾಗಿ ಆ ವೈಜಯಂತಿ ಮಾಲೆಯಲ್ಲಿ ಕೇವಲ 8 ಮಣಿಗಳೇಕೆ ಬರುತ್ತವೆ? ಈ ಗುರಿ ಬಹಳ ದೊಡ್ಡದಾಯಿತು. ಈ ಸಂಖ್ಯೆ ನೋಡಿದ್ರೆ ನಮಗೆಲ್ಲೋ ಒಂದು ಕಡೆ ಅಂಜಿಕೆ ಕಾಡುವುದಿಲ್ವೇ?
ಮೇಲ್ನೋಟಕ್ಕೆ ಇದು ಅಸಾಧ್ಯದ ಗುರಿ ಅಂತ ಅನಿಸ್ಬಹುದು. ಆದ್ರೆ ಆ 8 ಮಂದಿಯ ವೈಜಯಂತಿಮಾಲೆಯ ರಹಸ್ಯವಿರುವುದೇ ಅವರ ಸಂಪೂರ್ಣ ಶರಣಾಗತಿಯಲ್ಲಿ. ಅಂದ್ರೆ ಆ ಶರಣಾಗತಿಗೆ ಇರುವ ಅತಿ ದೊಡ್ಡ ತಡೆಗೋಡೆ ಯಾವುದು? ನಮ್ಮ ಅತಿದೊಡ್ಡ ತಡೆಗೋಡೆ ಎಂದ್ರೆ ದೇಹಾಭಿಮಾನ. ಅಂದ್ರೆ ದೇಹಾಭಿಮಾನ. ನಾವು ಆಧ್ಯಾತ್ಮಿಕ ಪಥದಲ್ಲಿ ನಡೆತಿದ್ರೂ ಲೌಕಿಕ ದೃಷ್ಟಿಕೋನ ಆಗಾಗ ನುಸುಳುತ್ತದೆ, ಗೊತ್ತಾ? ಅಂದ್ರೆ ನನಗೆ ಎಲ್ಲವೂ ತಿಳಿದಿದೆ, ನನ್ನ ಯೋಜನೆಗಳೇ ಸರಿ ಎಂಬ ಅಹಂಕಾರ. ನಿಖರವಾಗಿ. ಆ ಸೂಕ್ಷ್ಮ ಅಹಂಕಾರ ನಮ್ಮೊಳಗೆ ಬರ್ತದೆ. ಆ 8 ರತ್ನಗಳು ಕೇವಲ ಬಾಯಲಿ ಬಾಬಾ ಬಾಬಾ ಎನ್ನುವವರಲ್ಲ. ಅವರು ಶ್ರೀಮತ್ ಅನ್ನು ತಮ್ಮ ಪ್ರತಿ ಉಸಿರಾಗಿಸಿಕೊಂಡವರು. ಬಾಬಾ ಎಚ್ಚರಿಸುತ್ತಾರೆ ಕೂಡ, ಕೆಲವರು ಹೇಳುವುದೊಂದು ಮಾಡುವುದು ಇನ್ನೊಂದು ಅಂತ. ಹೌದು, ಈ ಅಂತರವೇ ನಮ್ಮನ್ನು ಆ ಮಾಲೆಯಿಂದ ದೂರ ಮಾಡುವುದು. ಅಂದ್ರೆ ಈ ದೇಹಾಭಿಮಾನ ಅನ್ನೋದು ಒಂದು ರೀತಿಯಲ್ಲಿ ಮರವನ್ನು ಕೊರೆಯುವ ಗೆದ್ದಲಿನ ಹುಳದಂತೆ. ಹೊರಗರೆಯಿಂದ ಮರ ಬಹಳ ಗಟ್ಟಿಯಾಗಿ ಮತ್ತು ಸುಂದರವಾಗಿ ಕಾಣುತ್ತದೆ, ಆದರೆ ಒಳಗೆ ಸಂಪೂರ್ಣ ಪೊಳ್ಳಾಗಿರುತ್ತದೆ. ಎಕ್ಸಾಕ್ಟ್ಲಿ. ಬಾಬಾ ಇಲ್ಲಿ ನಾಮರೂಪಗಳ ಆಕರ್ಷಣೆಯ ಬಗ್ಗೆಯೂ ಎಚ್ಚರಿಸುತ್ತಾರೆ. ನಾವು ಜ್ಞಾನ ಮಾರ್ಗದಲ್ಲಿ ಇದ್ರೂ ಈ ನಾಮರೂಪಗಳು ಹೇಗೆ ಗುಪ್ತ ಶತ್ರುವಾಗಿ ಕೆಲಸ ಮಾಡುತ್ತವೆ? ಆ ಗೆದ್ದಲಿನ ಉದಾಹರಣೆ ನೀವು ಹೇಳಿದು ಬಹಳ ಸೂಕ್ತವಾಗಿದೆ. ನೋಡಿ, ದೇಹಾಭಾನ ಪ್ರವೇಶಿಸಿದ ತಕ್ಷಣ ನಾವು ನಮ್ಮನ್ನು ಕೇವಲ ಆತ್ಮ ಎಂದು ನೋಡುವುದಿಲ್ಲ. ಬದಲಾಗಿ ಈ ಶರೀರ, ಅದರ ಸ್ಥಾನಮಾನ, ಜನರ ಪ್ರಶಂಸೆಗೆ ಆಕರ್ಷಿತರಾಗುತ್ತೇವೆ. ಅಂದ್ರೆ ನಮಗೆ ಹೊಗಳಿಕೆ ಬೇಕು ಅನ್ನೋ ಆಸೆ ಶುರುವಾಗುತ್ತೆ. ಹೌದು ಹೌದು. ಒಮ್ಮೆ ನಾವು ಹೊಗಳಿಕೆಗೆ ಒಗ್ಗಿಕೊಂಡೆವು ಎಂದರೆ ಅಲ್ಲಿಂದಲೇ ಕಾಮ, ಕ್ರೋಧ, ಲೋಭಗಳು ಒಂದೊಂದಾಗಿ ನಮ್ಮೊಳಗೆ ಪ್ರವೇಶಿಸುತ್ತವೆ. ನಾವು ಸೇವೆಯನ್ನು ಮಾಡುತ್ತೇವೆ, ಆದರೆ ಅದರಲ್ಲಿ ನನ್ನ ಹೆಸರು ಬರಬೇಕು ಎಂಬ ಆಸೆ ಇರುತ್ತದೆ. ಆ ಸೂಕ್ಷ್ಮ ಆಸೆಯೇ ನಮ್ಮ ಪುರುಷಾರ್ಥವನ್ನು ಕೆಳಮಟ್ಟಕ್ಕೆ ತರುತ್ತದಲ್ವಾ? ಖಂಡಿತ. ಈಗ ಈ ಸೂಕ್ಷ್ಮ ಆಸೆಗಳ ಬಗ್ಗೆ ಮಾತನಾಡುವಾಗ ಬಾಬಾ ಲೋಭದ ಒಂದು ವಿಭಿನ್ನ ಆಯಾಮವನ್ನು ತೆರೆದಿರುತ್ತಾರೆ. ಯಜ್ಞದಲ್ಲಿ ಸಣ್ಣ ಬಿಡುಗಾಸಿನ ವಸ್ತುವನ್ನು ಕದಿಯುವುದು ಕೂಡ ಲೋಭವೇ. ಅದು ಆತ್ಮವನ್ನು ಸಂಪೂರ್ಣವಾಗಿ ಪತನಗೊಳಿಸುತ್ತದೆ ಎಂದು ಹೇಳುತ್ತಾರೆ. ಇದು ಬಹಳ ಗಂಭೀರವಾದ ವಿಚಾರ. ಲೌಕಿಕ ಜಗತ್ತಿನಲ್ಲಿ ಕಳ್ಳತನ ಎಂದರೆ ನಾವು ಕೋಟಿಗಟ್ಲೆ ಹಣ ಅಥವಾ ಆಸ್ತಿ ಕದಿಯುವುದು ಅಂದುಕೊಳ್ತೇವೆ. ಆದರೆ ಇಲ್ಲಿ ಯಜ್ಞದ ಒಂದು ಸಣ್ಣ ವಸ್ತುವಿನ ಮೇಲಿನ ಆಸೆ ಕೂಡ ಅಷ್ಟು ವಿನಾಶಕಾರಿಯೇ. ಖಂಡಿತವಾಗಿಯೂ ವಿನಾಶಕಾರಿ. ಏಕೆಂದರೆ ಯಜ್ಞ ಎನ್ನುವುದು ಯಾವುದೇ ಲೌಕಿಕ ಸಂಸ್ಥೆಯಲ್ಲ, ಇದು ಪರಮಾತ್ಮನದು. ಇಲ್ಲಿ ಭೌತಿಕ ವಸ್ತುವಿನ ಬೆಲೆ ಮುಖ್ಯವಲ್ಲ, ನಮ್ಮ ಸಂಕಲ್ಪದ ಮೌಲ್ಯ ಬಹಳ ಮುಖ್ಯ. ಅಂದ್ರೆ ಆ ಸಂಕಲ್ಪದಲ್ಲಿ ಲೋಭ ಬಂತು ಅನ್ನೋದು ಮುಖ್ಯ. ಹೌದು. ನಾವು ಬಾಬಾರವರ ಮನೆಯಲ್ಲಿದ್ದುಕೊಂಡು, ಈಶ್ವರೀಯ ಸೇವೆಯಲ್ಲಿದ್ದುಕೊಂಡು ಒಂದು ಸಣ್ಣ ವಸ್ತುವಿನ ಮೇಲೆ ಕಣ್ಣಿಟ್ಟೆವು ಎಂದರೆ ನಮ್ಮ ವಿಕಾರ ಎಷ್ಟು ಪ್ರಬಲವಾಗಿದೆ ಎಂದು ಅರ್ಥ. ನಿಜ. ನಮ್ಮೊಳಗಿನ ಅಹಂಕಾರ ಎಷ್ಟು ಬೆಳೆದಿದೆ ಎಂದರೆ ನಾವು ಯಜ್ಞದ ರಕ್ಷಕರಾಗುವ ಬದಲು ಭಕ್ಷಕರಾಗ್ತೇವೆ. ಕರೆಕ್ಟ್. ಬಾಬಾ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ದೊಡ್ಡವರೆಂದು ಕರೆಸಿಕೊಳ್ಳುವುದು ಎಂದರೆ ದೊಡ್ಡ ದುಃಖವನ್ನು ಪಡೆಯುವುದು ಅಂತ. ನಾವು ಅಹಂಕಾರದಿಂದ ಸ್ಥಾನಮಾನವನ್ನು ಬಯಸಿದರೆ ಅಂತಿಮವಾಗಿ ಅದು ನಮಗೆ ದುಃಖವನ್ನೇ ತರುತ್ತದೆ. ದೊಡ್ಡವರೆಂದು ಕರೆಸಿಕೊಳ್ಳುವುದು ಎಂದರೆ ದೊಡ್ಡ ದುಃಖವನ್ನ ಪಡೆಯುವುದು. ಎಷ್ಟೊಂದು ಕಟುವಾದ ಸತ್ಯ ಅಲ್ವಾ? ನಾವು ಲೌಕಿಕದಲ್ಲಿ ಪ್ರಮೋಷನ್, ಕೀರ್ತಿ, ಹುದ್ದೆಗಾಗಿ ಜೀವಮಾನವೆಲ್ಲ ಓಡ್ತೇವೆ. ಹೌದು, ಅದನ್ನೇ ಸಾಧನೆ ಎಂದ್ಕೊಂಡಿರ್ತೀವಿ. ಆದರೆ ಅಧ್ಯಾತ್ಮದಲ್ಲಿ ಯಾರು ವಿನೀತನಾಗಿರ್ತಾನೋ ಅವನೇ ನಿಜವಾದ ಅರಸ. ಆದರೆ ನಂದೊಂದು ಪ್ರಶ್ನೆ ಇದೆ. ನಾವು ನಮ್ಮ ಅಹಂಕಾರವನ್ನು, ನಮ್ಮೊಳಗಿನ ಈ ವಿಕಾರಗಳನ್ನು ಸುಲಭವಾಗಿ ಗುರುತಿಸಬಹುದಾ? ಸುಲಭವಾಗಿ ಅಂತೂ ಸಾಧ್ಯವಿಲ್ಲ. ಯಾಕಂದ್ರೆ ಭಕ್ತಿ ಮಾರ್ಗದಲ್ಲಿ ನಾವು ಎಷ್ಟೇ ಪೂಜೆ ಮಾಡಿದರೂ ನಮ್ಮೊಳಗಿನ ಈ ರಾವಣನ ಅಂಶ ನಮಗೆ ಕಾಣುವುದೇ ಇಲ್ವಲ್ಲ? ಅದೇ ಭಕ್ತಿ ಮತ್ತು ಜ್ಞಾನದ ನಡುವಿನ ಅತಿ ದೊಡ್ಡ ವ್ಯತ್ಯಾಸ. ಬಾಬಾ ಇಲ್ಲಿ ನಾರದನ ಕನ್ನಡಿಯ ಸುಂದರ ಉದಾಹರಣೆ ನೀಡ್ತಾರೆ. ಓಹೋ, ನಾರದನ ಕಥೆ? ಹೌದು. ನಾರದನಿಗೆ ಕನ್ನಡಿ ನೋಡಿಕೊಳ್ಳುವವರೆಗೂ ತಾನು ಮಂಗನಂತೆ ಇದ್ದೇನೆ ಎಂಬ ಅರಿವಿರುಲಿಲ್ಲ ಅಲ್ವಾ? ಇಲ್ಲಿ ಕನ್ನಡಿ ಎಂದರೆ ಜ್ಞಾನ, ಅಂದ್ರೆ ಬಾಬಾ ನೀಡುವ ಅರಿವು. ಮಂಗನ ಮುಖ ಎಂದರೆ ನಮ್ಮೊಳಗಿರುವ 5 ವಿಕಾರಗಳು, ವಿಶೇಷವಾಗಿ ದೇಹಭಾನ್. ಅಂದ್ರೆ ಭಕ್ತಿಯಲ್ಲಿ ನಾವು ಕನ್ನಡಿ ಇಲ್ದೆ ಕೇವಲ ಭ್ರಮೆಯಲ್ಲಿರ್ತೀವಿ. ನಿಜ. ನಾವು ಭಕ್ತಿಯಲ್ಲಿ ಘಂಟೆಗಟ್ಲೆ ಭಜನೆ ಮಾಡುತ್ತೇವೆ, ಅಳುತ್ತೇವೆ. ಆದ್ರೆ ನಮ್ಮ ದಿನನಿತ್ಯದ ನಡವಳಿಕೆಯಲ್ಲಿ ಕಾಮ, ಕ್ರೋಧಗಳ ಮೇಲೆ ವಿಜಯ ಸಾಧಿಸುವ ಪ್ರಯತ್ನ ಮಾಡುವುದಿಲ್ಲ. ಎಸ್, ಅದು ಬಹಳ ಮುಖ್ಯವಾದ ಪಾಯಿಂಟ್. ಜ್ಞಾನ ಮಾರ್ಗದಲ್ಲಿ ಶಿವಬಾಬಾ ನಮ್ಗೆ ಜ್ಞಾನದ ಕನ್ನಡಿಯನ್ನು ನೀಡಿದಾಗ ಮಾತ್ರ ನಮ್ಮೊಳಗೆ ಇನ್ನೂ ಎಷ್ಟು ರಾವಣನ ಅಂಶಗಳಿವೆ ಎಂದು ನಮಗೆ ಸ್ಪಷ್ಟವಾಗುತ್ತದೆ. ಈ ವಿಕಾರಗಳ ಪ್ರಸ್ತಾಪ ಬಂದಾಗ ಲೌಕಿಕ ಜನರ ಒಂದು ಸಾಮಾನ್ಯ ಪ್ರಶ್ನೆಯನ್ನು ಬಾಬಾ ಪ್ರಸ್ತಾಪಿಸ್ತಾರೆ.
ನಾವು ಸಂಪೂರ್ಣ ಪವಿತ್ರರಾಗಬೇಕು, ನಿರ್ವಿಕಾರಿಗಳಾಗಬೇಕು ಎಂದು ಹೇಳಿದಾಗ ಲೌಕಿಕ ಜನರು ಬಹಳ ಆಶ್ಚರ್ಯದಿಂದ ಕೇಳ್ತಾರೆ, ಎಲ್ಲರೂ ನಿರ್ವಿಕಾರಿಗಳಾದರೆ ಸೃಷ್ಟಿ ಹೇಗ್ ನಡೀತದೆ ಅಂತ. ಹೌದು, ಇದು ಎಲ್ಲರೂ ಕೇಳುವ ಸಾಮಾನ್ಯ ಪ್ರಶ್ನೆ. ಜೊತೆಗೆ ಕೃಷ್ಣನ ಬಗ್ಗೆಯೂ ಬೆಣ್ಣೆ ಕದ್ದ ಎಂಬೆಲ್ಲ ಕಥೆಗಳನ್ನು ಹೇಳುತ್ತಾರೆ. ಕೇವಲ 3 ಆಯಾಮಗಳಲ್ಲಿ ಯೋಚಿಸುವ ಲೌಕಿಕ ಬುದ್ಧಿಗೆ ಈ ಪಾವಿತ್ರತೆಯ ವಿಜ್ಞಾನವನ್ನು ಅರ್ಥಮಾಡಿಸುವುದು ಹೇಗೆ? ನೋಡಿ, ಲೌಕಿಕ ಮನುಷ್ಯರ ಈ ಪ್ರಶ್ನೆಯು ಸಂಪೂರ್ಣವಾಗಿ ತಮೋಪ್ರಧಾನ ಪ್ರಪಂಚದ ದೃಷ್ಟಿಕೋನದಿಂದ ಬಂದಿದೆ. ಈಗ ಇಡೀ ವಿಶ್ವದ ಮೇಲೆ ರಾವಣ ರಾಜ್ಯವಿದೆ, ವಿಕಾರಗಳೇ ಜೀವನದ ಆಧಾರ ಎಂಬ ಭ್ರಮೆ ಹುಟ್ಟಿದೆ. ಅಂದ್ರೆ ಅವರಿಗೆ ಪವಿತ್ರತೆಯ ಪರಿಕಲ್ಪನೆಯೇ ಮರೆತೋಗಿದೆ. ಖಂಡಿತ. ಆದರೆ ಸತೋಪ್ರಧಾನ ಸತ್ಯಯುಗದಲ್ಲಿ ಪ್ರಪಂಚವು ಸಂಪೂರ್ಣ ಪವಿತ್ರವಾಗಿತ್ತು. ಅಲ್ಲಿ ಸೃಷ್ಟಿಯ ಕಾರ್ಯವು ಯೋಗಬಲದಿಂದ ನಡೆಯುತ್ತದೆಯೇ ಹೊರತು ಕಾಮವಿಕಾರದಿಂದಲ್ಲ ಎನ್ನುವುದು ಬಾಬಾ ನೀಡುವ ಜ್ಞಾನ. ಇದು ಲೌಕಿಕ ಬುದ್ಧಿಗೆ ನಿಲುಕುವುದಿಲ್ಲ ಅಲ್ವಾ? ಏಕೆಂದ್ರೆ ಅವರು ಆ ಆತ್ಮಿಕ ಸ್ಥಿತಿಯನ್ನು ಅನುಭವಿಸಿಲ್ಲ. ಹೌದು, ಸರ್ವಗುಣ ಸಂಪನ್ನರು ಎಂದು ದೇವತೆಗಳನ್ನು ಹಾಡಿ ಹೊಗಳುವವರೇ ಮತ್ತೆ ದೇವತೆಗಳಿಗೂ ಮಕ್ಕಳಿದ್ದರಲ್ವೇ ಎಂದು ವಿಕಾರದ ದೃಷ್ಟಿಯಿಂದ ನೋಡ್ತಾರೆ. ಅದಕ್ಕಾಗಿಯೇ ಬಾಬಾ ಹೇಳ್ತಾರೆ, ಜ್ಞಾನದ ತಳಪಾಯವಿದ್ರೆ ಮಾತ್ರ ಇದನ್ನು ಒಪ್ಪಿಕೊಳ್ಳಲು ಸಾಧ್ಯ ಅಂತ. ಈಗ ನಾವು ಇಂದಿನ ಮುರಳಿಯ ಮತ್ತೊಂದು ಅತ್ಯಂತ ಆಳವಾದ ಅಂಶಕ್ಕೆ ಬರೋಣ. ತಪ್ಪುಗಳ ಒಪ್ಪಿಗೆ ಮತ್ತು ಪ್ರಾಮಾಣಿಕತೆ. ಬಾಬಾ ಒಂದು ಪ್ರಾಯೋಗಿಕ ಉದಾಹರಣೆಯನ್ನು ನೀಡುತ್ತಾರೆ. ಒಂದು ಮಗು ಸಣ್ಣ ತಪ್ಪಿಗಾಗಿ ಓಡಿಬಂದು ಕ್ಷಮೆ ಯಾಚಿಸಿದ ಘಟನೆ. ಬಹಳ ಹೃದಯಸ್ಪರ್ಶಿ ಉದಾಹರಣೆ. ಇಲ್ಲಿ ನನ್ನದೊಂದು ಪ್ರಶ್ನೆ. ತಪ್ಪು ಮಾಡಿದಾಗ ನಮ್ಮ ಆತ್ಮಸಾಕ್ಷಿ ನಮ್ಮನ್ನು ಎಚ್ಚರಿಸ್ತದೆ, ಆದರೆ ಅದನ್ನು ಮುಚ್ಚಿಡುವುದಕ್ಕೂ ಮತ್ತು ಬಾಬಾರವರ ಮುಂದೆ ತೆರೆದಿಡುವುದಕ್ಕೂ ಇರುವ ಆಂತರಿಕ ಯಾಂತ್ರಿಕತೆ, ಅಂದ್ರೆ ಆ ಮೆಕ್ಯಾನಿಸಮ್ ಏನು, ಅದು ನಮ್ಮ ಆತ್ಮದ ಮೇಲೆ ಹೇಗೆ ಪರಿಣಾಮ ಬೀರ್ತದೆ? ಇದೊಂದು ಅದ್ಭುತವಾದ ಮನೋವೈಜ್ಞಾನಿಕ ಪ್ರಕ್ರಿಯೆ. ನಾವು ಒಂದು ತಪ್ಪನ್ನು ಮುಚ್ಚಿಡಲು ಪ್ರಯತ್ನಿಸಿದಾಗ ಆ ಸುಳ್ಳನ್ನು ಕಾಪಾಡಿಕೊಳ್ಳಲು ನಮ್ಮ ಮನಸ್ಸು ನಿರಂತರವಾಗಿ ಶಕ್ತಿಯನ್ನು ವ್ಯಯಿಸಬೇಕಾಗುತ್ತದೆ. ಓಹೋ, ಅಂದ್ರೆ ನಮ್ಮ ಎನರ್ಜಿಯಲ್ಲಿ ವೇಸ್ಟ್ ಆಗುತ್ತಾ? ಖಂಡಿತ. ಇದು ಪರಮಾತ್ಮನೊಂದಿಗಿನ ನಮ್ಮ ಕನೆಕ್ಷನ್ ಅನ್ನು ಕಡಿತಗೊಳಿಸುತ್ತದೆ. ಪಾಪದ ಭಾರ ನಮ್ಮನ್ನು ಭಾರವಾಗಿಸುತ್ತದೆ, ನಮ್ಮ ಸ್ಥಿತಿ ಕುಸಿಯುತ್ತದೆ. ಅಲ್ವಾ? ಒಳಗೊಳಗೆ ನಮ್ಗೆ ಒಂದು ಅಪರಾಧಿ ಭಾವನೆ ಕಾಡ್ತಿರುತ್ತೆ. ಹೌದು. ಆದರೆ ಯಾವಾಗ ನಾವು ಧೈರ್ಯ ಮಾಡಿ, ಬಾಬಾ, ನನ್ನಿಂದ ಈ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಎಂದು ಸಂಪೂರ್ಣ ಸತ್ಯತೆಯಿಂದ ಒಪ್ಪಿಕೊಳ್ಳುತ್ತೇವೆಯೋ, ಆಗ ನಾವು ನಮ್ಮ ಅಹಂಕಾರವನ್ನು ಅಕ್ಷರಶಃ ಸುಟ್ಟು ಹಾಕ್ತೇವೆ. ಅಂದ್ರೆ ಆ ಪ್ರಾಮಾಣಿಕತೆಯೇ ನಮ್ಮೊಳಗೆ ಯೋಗದ ಅಗ್ನಿಯನ್ನು ಪ್ರಜ್ವಲಿಸುವಂತೆ ಮಾಡುತ್ತದಲ್ವಾ? ನಿಖರವಾಗಿ. ಆ ಯೋಗಾಗ್ನಿಯಲ್ಲಿ ಪಾಪದ ಕಲೆ ಸುಟ್ಟು ಭಸ್ಮವಾಗುತ್ತದೆ. ತಪ್ಪು ಒಪ್ಪಿಕೊಳ್ಳುವುದು ದೌರ್ಬಲ್ಯವಲ್ಲ, ಅದು ನಮ್ಮ ಅತಿದೊಡ್ಡ ಶಕ್ತಿ. ನಿಜ. ಬಾಬಾ ಹೇಳ್ತಾರೆ, ಸತ್ಯವಾದುದನ್ನೇ ತಿನ್ನಬೇಕು, ಸತ್ಯವನ್ನೇ ಹೇಳಬೇಕು ಮತ್ತು ಸತ್ಯವಾದುದನ್ನೇ ತೊಳಬೇಕು. ಇದು ಕೇವಲ ಆಹಾರ ಅಥವಾ ಬಟ್ಟೆಯ ಮಾತಲ್ಲ. ನಮ್ಮ ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಸತ್ಯತೆಯ ಪಾರದರ್ಶಕತೆ ಇರಬೇಕು ಎಂದರ್ಥ. ಎಲ್ಲಿ ಸತ್ಯತೆ ಇದೆಯೋ ಅಲ್ಲಿ ಮಾತ್ರ ನಿರ್ಭಯತೆ ಇರುತ್ತದೆ. ಇಂತಹ ಕರಾರುವಕ್ಕಾದ ಮಾರ್ಗದರ್ಶನ. ಇಷ್ಟು ಸುದೀರ್ಘವಾದ ಮತ್ತು ಎಚ್ಚರಿಕೆಯ ಜ್ಞಾನಮಂಥನದ ನಂತರ ಬಾಬಾ ಅವರು ತಮ್ಮ ಅಚ್ಚುಮೆಚ್ಚಿನ ಮಕ್ಕಳಿಗೆ ನೀಡುವ ಆ ಪ್ರೀತಿಯ ಸಂದೇಶ, ನೆನಪು ಪ್ರೀತಿಯನ್ನು ನಾನೀಗ ಯಥಾವತ್ತಾಗಿ ಓದುತ್ತಿದ್ದೇನೆ. ಖಂಡಿತ. ಇಂತಹ ಸತ್ಯ ಆಜ್ಞಾಕಾರಿ ಪ್ರಾಮಾಣಿಕ ಮಕ್ಕಳ ಪ್ರತಿ ಮಾತಾಪಿತಾ, ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ. ಈಗ ನಾವು ಧಾರಣೆಯ ಕಡೆಗೆ ಸಾಗೋಣ. ಇಂದಿನ ಧಾರಣೆಯ ಮುಖ್ಯ ಸಾರದಲ್ಲಿ 2 ಅಂಶಗಳಿವೆ. ಮೊದಲನೆಯದು, ಸತ್ಯತೆಯಿಂದ ತಂದೆಯ ಸೇವೆಯಲ್ಲಿ ತೊಡಗಬೇಕಾಗಿದೆ. ಸಂಪೂರ್ಣ ಆಜ್ಞಾಕಾರಿ, ಪ್ರಾಮಾಣಿಕರಾಗಬೇಕಾಗಿದೆ. ಈಶ್ವರೀಯ ಪರಿವಾರದೊಂದಿಗೆ ಸತ್ಯವಾದ ಪ್ರೀತಿಯಿಂದಿಡಬೇಕಾಗಿದೆ. ಎರಡನೆಯದು, ಶ್ರೀಮತ್ದಲ್ಲಿ ಮನ್ಮತ್ ಅಥವಾ ರಾವಣನ ಮತವನ್ನು ಬೆರಕೆ ಮಾಡಬಾರದು. ಒಬ್ಬ ತಂದೆಯ ವಿನ ಬೇರೆ ಯಾರೂ ಇಲ್ಲ. ಈ ಪ್ರತಿಜ್ಞೆಯಲ್ಲಿ ಪಕ್ಕಾ ಇರಬೇಕಾಗಿದೆ. ಹೃದಯವನ್ನು ಶುದ್ಧ, ಪವಿತ್ರ ಮಾಡಿಕೊಳ್ಳಬೇಕಾಗಿದೆ. ಬಹಳ ಸುಂದರವಾದ ಅಂಶಗಳು. ಹೌದು. ಈ ಅಂಶಗಳನ್ನು ಕೇವಲ ಓದಿ ಬಿಡುವುದಲ್ಲ, ನಮ್ಮ ದೈನಂದಿನ ನಡವಳಿಕೆಯಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಮೊದಲನೇ ಅಂಶವು ನಮಗೆ ಈಶ್ವರೀಯ ಪರಿವಾರದ ಮಹತ್ವವನ್ನು ತಿಳಿಸುತ್ತೆ. ನಾವು ಸೇವೆಯನ್ನು ಕೇವಲ ಯಾಂತ್ರಿಕವಾಗಿ ಮಾಡಬಾರದು. ಪರಿವಾರದ ಸದಸ್ಯರೊಂದಿಗೆ ಪ್ರೀತಿ ಎಂದರೆ ಕೇವಲ ಅವರ ಗುಣಗಳನ್ನು ಮಾತ್ರ ನೋಡುವುದು ಮತ್ತು ಅವರ ನ್ಯೂನ್ಯತೆಗಳನ್ನು ಕ್ಷಮಿಸುವ ವಿಶಾಲ ಹೃದಯವನ್ನು ಹೊಂದುವುದು.
ಕರೆಕ್ಟ್. ಯಾರೂ ಪರಿಪೂರ್ಣರಲ್ವಾ? ಹೌದು. ಇನ್ನು ಎರಡನೆಯದು ಅತಿ ಮುಖ್ಯ. ನಾವು ಧ್ಯಾನದಲ್ಲಿ ಕೂತಾಗ ಶ್ರೀಮತನ್ನು ನಂಬಿರುತ್ತೇವೆ. ಆದ್ರೆ ಹೊರಗಿನ ಪ್ರಪಂಚದ ಜೊತೆ ವ್ಯವಹಾರ ಮಾಡುವಾಗ ಸ್ವಲ್ಪ ಲೌಕಿಕ ಬುದ್ಧಿ ಉಪಯೋಗಿಸದಿದ್ದರೆ ಬದುಕಲು ಸಾಧ್ಯವಿಲ್ಲೆಂದು ರಾವಣನ ಮತವನ್ನು ಬೆರೆಸಲು ಹೋಗ್ತೇವೆ. ಅಂದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ ನಾವು. ಎಕ್ಸಾಕ್ಟ್ಲಿ. ಇದೇ ನಮ್ಮ ದೊಡ್ಡ ತಪ್ಪು. ಹಾಲಿನಲ್ಲಿ ಒಂದು ಹನಿ ವಿಷ ಬೆರೆತರೂ ಅದು ಇಡೀ ಹಾಲನ್ನು ನಾಶ ಮಾಡುವಂತೆ ಶ್ರೀಮತ್ನಲ್ಲಿ ಮ್ಯಾನ್ಮತ್ ಬೆರೆಕೆ ಮಾಡದಿರುವುದೇ ನಿಜವಾದ ಶುದ್ಧ ಹೃದಯ. ವಾವ್! ಆ ಶುದ್ಧತೆಯೇ ನಮಗೆ ಶಕ್ತಿ ನೀಡುವುದು. ಈಗ ಇಂದಿನ ವರದಾನವನ್ನು ನೋಡೋಣ. ಆತ್ಮೀಯತೆಯ ಸುಗಂಧದ ಆಧಾರದ ಮೇಲೆ ಸರ್ವರಿಗೂ ಪರಮಾತ್ಮನ ಸಂದೇಶ ಕೊಡುವಂತಹ ವಿಶ್ವಕಲ್ಯಾಣಕಾರಿ ಭವ. ಓಂ ಶಾಂತಿ. ಇಲ್ಲಿ ಆತ್ಮೀಯತೆಯ ಸುಗಂಧ ಎಂದ್ರೆ ಏನು? ಮತ್ತು ಕೇವಲ ಮನಸಾಶಕ್ತಿಯಿಂದ ತಮೋಪ್ರಧಾನ ಪ್ರಕೃತಿಯನ್ನು ಸತೋಪ್ರಧಾನ ಅನ್ನಾಗಿ ಹೇಗೆ ಪರಿವರ್ತಿಸಬಹುದು? ಆತ್ಮೀಯತೆಯ ಸುಗಂಧ ಎಂದರೆ ನಾವು ಬಾಯಲ್ಲಿ ಜ್ಞಾನವನ್ನು ಹೇಳುವ ಅಗತ್ಯವೇ ಇಲ್ಲ. ನಮ್ಮ ಸ್ಥಿತಿಯೇ ಇತರರಿಗೆ ಶಾಂತಿಯ ಅನುಭವವನ್ನು ನೀಡುವುದು. ನಾವು ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ನಮ್ಮ ಪ್ರತಿಯೊಂದು ಸಂಕಲ್ಪಕ್ಕೂ ಅಪಾರ ಶಕ್ತಿ ಬರುತ್ತದೆ. ಅದನ್ನೇ ಬಾಬಾ ಮನಸಾ ಶಕ್ತಿ ಎನ್ನುತ್ತಾರೆ. ಅಂದ್ರೆ ಕೇವಲ ಯೋಚನೆಗೂ ಶಕ್ತಿ ಇರುತ್ತಾ? ಖಂಡಿತ. ನಾವು ಒಂದು ಕೋಣೆಯಲ್ಲಿ ಶಾಂತವಾಗಿ ಕುಳಿತು ಶುದ್ಧ ಸಂಕಲ್ಪಗಳನ್ನು ವಿಶ್ವದ ಮೂಲೆ ಮೂಲೆಗೆ ಹರಿಸಿದಾಗ ಆ ಕಂಪನಗಳು ತಮೋಪ್ರಧಾನ ಪ್ರಕೃತಿಯನ್ನು, ಅಂದರೆ ಈ ಕಲುಷಿತ ವಾತಾವರಣವನ್ನು ಸತೋಪ್ರಧಾನಾಗಿ ಪರಿವರ್ತಿಸುತ್ತವೆ. ಯಾರು ನಮ್ಮ ಎದುರು ಬರಲು ಸಾಧ್ಯವಿಲ್ಲವೋ ಅವರಿಗೂ ಸಹ ಈ ವಾಯುಮಂಡಲದ ಮೂಲಕ ತಂದೆಯ ಶಕ್ತಿಯನ್ನು ತಲುಪಿಸಬಹುದು. ಇದು ಒಂದು ಕತ್ತಲಾದ ಕೋಣೆಯಲ್ಲಿ ಒಂದು ಸಣ್ಣ ದೀಪ ಹಚ್ಚಿದಂತೆ ಅಲ್ವಾ? ದೀಪವು ಕತ್ತಲೆಯ ಜೊತೆ ಜಗಳವಾಡೋದಿಲ್ಲ, ಅದರ ಇರುವಿಕೆಯೇ ಕತ್ತಲೆಯನ್ನು ಓಡಿಸುತ್ತದೆ. ಹಾಗೆಯೇ ನಮ್ಮ ಆತ್ಮಿಕ ಸ್ಥಿತಿ ವಿಶ್ವದ ವಾತಾವರಣವನ್ನು ಬದಲಾಯಿಸುತ್ತದೆ. ನಿಖರವಾಗಿ. ಬಹಳ ಅದ್ಭುತವಾದ ಹೋಲಿಕೆ ಇದು. ಇಂದಿನ ಸ್ಲೋಗನ್ ಕೂಡ ಇದೇ ಮಾನಸಿಕ ಶಕ್ತಿಗೆ ಪೂರಕವಾಗಿದೆ. ತಮ್ಮ ಬಳಿ ಶುದ್ಧ ಹಾಗೂ ಶ್ರೇಷ್ಠ ಸಂಕಲ್ಪವನ್ನು ಸ್ವರೂಪದಲ್ಲಿಟ್ಟುಕೊಳ್ಳುತ್ತೀರೆಂದರೆ ವ್ಯರ್ಥವು ಸ್ವತಃವಾಗಿಯೇ ಮರ್ಜಾಗಿಬಿಡುತ್ತದೆ. ಹೌದು. ಇದನ್ನು ನಮ್ಮ ಇಡೀ ದಿನದ ಮಾನಸಿಕ ಲಂಗರಾಗಿ ಅಂದ್ರೆ ಮೆಂಟಲ್ ಆಂಕರ್ ಆಗಿ ನಾವು ಹೇಗೆ ಬಳಸ್ಬೋದು? ನಾವೆಲ್ಲರೂ ದಿನದ ಯಾವುದಾದರೊಂದು ಸಮಯದಲ್ಲಿ ವ್ಯರ್ಥ ಸಂಕಲ್ಪಗಳ ಸುಳಿಯಲ್ಲಿ ಸಿಲುಕ್ತೇವೆ. ಆಗ ನಾವು ಆ ವ್ಯರ್ಥವನ್ನು ನಿಲ್ಲಿಸಲು ಪ್ರಯತ್ನಿಸಿದಷ್ಟು ಅದು ಹೆಚ್ಚಾಗುತ್ತೆ. ಹೌದು, ಅದೊಂದು ದೊಡ್ಡ ಸೈಕಲ್. ಅದರ ಬದಲು ಸದಾ ಶುದ್ಧ ಮತ್ತು ಶ್ರೇಷ್ಠ ಸಂಕಲ್ಪಗಳ ದೀಪವನ್ನು ನಮ್ಮೊಳಗೆ ಉರಿಸ್ಬೇಕು. ನಾನು ಮಾಸ್ಟರ್ ಸರ್ವಶಕ್ತಿವಾನ್, ಬಾಬಾ ನನ್ನ ಜೊತೆಗಿದ್ದಾರೆ ಎಂಬ ಶ್ರೇಷ್ಠ ಸಂಕಲ್ಪ ನಮ್ಮ ಸ್ವರೂಪವಾದಾಗ ಆ ವ್ಯರ್ಥವು ತಾನಾಗಿಯೇ ಮರೆಯಾಗುತ್ತೆ. ಮತ್ತು ಅಂತಿಮವಾಗಿ ಇಂದಿನ ಅವ್ಯಕ್ತ ಸೂಚನೆ: ನಿಶ್ಚಯದ ಫೌಂಡೇಶನ್ ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಎಲ್ಲಿ ತಂದೆ ಇದ್ದಾರೆ ಅಲ್ಲಿ ಬಿರುಗಾಳಿಯು ಬಳುವಳಿಯಾಗಿಬಿಡುತ್ತದೆ ಎಂದು ಬಾಬಾ ಹೇಳ್ತಾರೆ. ನಿಶ್ಚಯ ಬುದ್ಧಿ ವಿಜಯಂತಿ ಎಂಬ ಈ ಟೈಟಲ್ ಅನ್ನು ನಾವು ಸದಾ ನೆನಪಿನಲ್ಲಿಡಬೇಕು. ಹೌದು. ಜೀವನದಲ್ಲಿ ಎಷ್ಟೇ ದೊಡ್ಡ ಪರಿಸ್ಥಿತಿ ಬಂದರೂ ತಂದೆ ನನ್ನ ಜೊತೆಗಾರ ಎಂಬ ದೃಢವಾದ ನಿಶ್ಚಯವಿದ್ದರೆ ನಾವು ಎಂದಿಗೂ ಒಂಟಿಯಾಗುವುದಿಲ್ಲ. ಆ ನಿಶ್ಚಯವೇ ನಮ್ಮನ್ನು ಸದಾ ನಿರ್ಭಯರನ್ನಾಗಿ ಮಾಡುತ್ತದೆ. ಈಗ ನಾವು ಇಷ್ಟೆಲ್ಲಾ ಗಹನವಾಗಿ ಚರ್ಚಿಸಿದ ಈ ಅದ್ಭುತ ಜ್ಞಾನಬಿಂದುಗಳನ್ನು ನಮ್ಮ ಅಂತರಾಳದಲ್ಲಿ ಇಳಿಸಿಕೊಳ್ಳುವ ಸಮಯ. ನಮ್ಮ ಧ್ವನಿಯ ವೇಗವನ್ನು ತಗ್ಗಿಸಿ ಅತ್ಯಂತ ಶಾಂತ ಮತ್ತು ಪ್ರಶಾಂತ ಸ್ಥಿತಿಗೆ ಬರೋಣ. ನಾವೀಗ ಒಂದು ಸಣ್ಣ ಧ್ಯಾನದ ಅಭ್ಯಾಸವನ್ನು ಮಾಡೋಣ. ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿ ನಮ್ಮ ದೇಹವನ್ನು ಸಡಿಲಗೊಳಿಸೋಣ. ಓಂ ಶಾಂತಿ. ನಮ್ಮ ಸಂಪೂರ್ಣ ಗಮನವನ್ನು ಭ್ರುಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸೋಣ. ನಾನು ಒಂದು ಹೊಳೆಯುವ ಚೈತನ್ಯ ಜ್ಯೋತಿ. ನಾನು ಒಂದು ಪವಿತ್ರ ಆತ್ಮ. ನನ್ನಿಂದ ಶುದ್ಧತೆಯ, ಆತ್ಮೀಯತೆಯ ಸುಗಂಧವು 4 ದಿಕ್ಕುಗಳಿಗೆ ಹರಡುತ್ತಿದೆ. ನಾನು ಪರಮಾತ್ಮನ, ಆ ಶಿವಬಾಬಾನ ಅತ್ಯಂತ ಪ್ರೀತಿಯ ಸತ್ಯವಾದ ಮಗು. ಮಧುರ ಮಗು. ನನ್ನ ಹೃದಯವು ಸಂಪೂರ್ಣ ಸ್ವಚ್ಛವಾಗಿದೆ, ಸ್ಫಟಿಕದಂತೆ ಪಾರದರ್ಶಕವಾಗಿದೆ. ತಂದೆಯ ಮುಂದೆ ನನಗೆ ಯಾವುದೇ ಮುಚ್ಚುಮರೆ ಇಲ್ಲ. ನನ್ನ ಪ್ರತಿಯೊಂದು ಹೆಜ್ಜೆಯೂ ಕೇವಲ ಶ್ರೀಮತ್ದ ಆಧಾರದ ಮೇಲಿದೆ. ಯಾವುದೇ ವ್ಯರ್ಥ ಸಂಕಲ್ಪಗಳಿಗೆ ನನ್ನ ಮನಸ್ಸಿನಲ್ಲಿ ಜಾಗವಿಲ್ಲ. ನಾನು ಕೇವಲ ಶುದ್ಧ ಮತ್ತು ಶ್ರೇಷ್ಠ ಸಂಕಲ್ಪಗಳ ಸ್ವರೂಪ. ಓಂ ಶಾಂತಿ. ನನ್ನ ತಂದೆ, ಆ ಸರ್ವಶಕ್ತಿವಾನ್ ಬಾಬಾ, ಸದಾ ನನ್ನ ಜೊತೆಗಾರ. ಮಾಯೆಯ ಯಾವುದೇ ಬಿರುಗಾಳಿ ಬಂದರೂ ಅದು ನನಗೆ ಕೇವಲ ಒಂದು ಬಳುವಳಿ. ಅದು ನನ್ನನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಉಡುಗೊರೆ. ಏಕೆಂದರೆ ನಾನು ವಿಜಯೀ ರತ್ನ. ನಿಶ್ಚಯ ಬುದ್ಧಿ ವಿಜಯಂತಿ. ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ.
ಈ ದಿವ್ಯ ಶಾಂತಿಯನ್ನು, ಈ ಬೆಳಕನ್ನು ಇಡೀ ದಿನ ನನ್ನೊಳಗೆ ಕಾಪಾಡಿಕೊಳ್ಳುತ್ತೇನೆ. ಓಂ ಶಾಂತಿ. ಓಂ ಶಾಂತಿ. ಎಂಥ ಅದ್ಭುತವಾದ ಮತ್ತು ಆಳವಾದ ಅನುಭವ! ಇಂದಿನ ಈ ಮಂಥನದಲ್ಲಿ ನಾವು ಸತ್ಯತೆ, ಶ್ರೀಮತ್ ಮತ್ತು ತಂದೆಯ ಜೊತೆಗಿನ ಪಾರದರ್ಶಕತೆಯ ಬಗ್ಗೆ ಬಹಳ ವಿಸ್ತಾರವಾಗಿ ಎಳೆಯಾಗಿ ತಿಳಿದುಕೊಂಡೆವು. ನಾವು ಆರಂಭದಲ್ಲಿ ಮಾತನಾಡಿದ ಆ ಜಾತ್ರೆಯ ಮಗುವನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳೋಣ. ಖಂಡಿತ. ಇಡೀ ದಿನ ಮನ್ಮನಾಭಾವ ಸ್ಥಿತಿಯಲ್ಲಿರೋಣ. ತಂದೆಯ ಕೈಯನ್ನು, ಅಂದರೆ ಆ ಶ್ರೀಮತ್ತನ್ನು ಬಿಗಿಯಾಗಿ ಹಿಡಿದುಕೊಳ್ಳೋಣ. ಬಾಬಾರವರ ನಿರಂತರ ಯಾದ್ನಲ್ಲಿ ನಮ್ಮ ಪುರುಷಾರ್ಥವನ್ನು ಮುಂದುವರಿಸೋಣ. ಹೌದು. ನಮ್ಮ ಸತ್ಯತೆಯೇ ನಮ್ಮನ್ನು ಸದಾ ಕಾಪಾಡುವ ರಕ್ಷಾ ಕವಚವಾಗಿದೆ. ಇಂದಿನ ಈ ಮಂಥನವನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಸಣ್ಣ ಪ್ರಶ್ನೆಯನ್ನು ನಮ್ಮೆಲ್ಲರ ಆಲೋಚನೆಗೆ ಬಿಡುತ್ತಿದ್ದೇನೆ. ನಾವು ದಿನವಿಡೀ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ನಾಳೆಯಿಂದ ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರದ ಹಿಂದೆಯೂ ಇದು ನನ್ನ ಮನ್ಮತ್ವೋ ಅಥವಾ ಪರಮಾತ್ಮನ ಶ್ರೀಮತ್ವೋ ಎಂದು ನಮ್ಮನ್ನು ನಾವು ಕೇಳಿಕೊಳ್ಳಲು ಸಾಧ್ಯವೇ? ಈ ಒಂದು ಪ್ರಶ್ನೆ ನಮ್ಮೆಲ್ಲರ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಸದಾ ಆನಂದದಿಂದಿರೋಣ, ಶಾಂತಿಯಿಂದ ಇರೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆಯೆಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು. ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.